ಜೊತೆಗೆ ನೋಡಿ ಒಂದು ಕಡೆ ಎಕಾನಮಿನ ವಹಿಸ್ತಾ ಇರುವಂಥದ್ದು ಇರ್ಬೋದು, ಇನ್ನೊಂದು ಈ ಎಸ್ಪೆಷಲಿ ಪಾಶ್ಚಾತ್ಯ ರಾಷ್ಟ್ರಗಳು ಬಂದಾಗ ರೇಸಿಸಮ್ ಎಲ್ಲವನ್ನ ಕೂಡ ಎದುರಿಸ್ಕೊಂಡೇ ಇರ್ತಾರೆ. ಆದರೆ ಇವೆಲ್ಲದರ ಮಧ್ಯದಲ್ಲೂ ಕೂಡ ಭಾರತ ಇವತ್ತು ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋವಿಂಗ್ ಮೇಜರ್ ಎಕಾನಮಿ ಇನ್ ದ ವರ್ಲ್ಡ್, ಒನ್ ಆಫ್ ದಿ ಅಲ್ಲ ಇಸ್ ದಿ ಮೇಜರ್ ಎಕಾನಮಿ ಇನ್ ದ ವರ್ಲ್ಡ್. ಇಂಥ ಸನ್ನಿವೇಶದಲ್ಲಿ ಭಾರತದಲ್ಲಾಗುವಂಥ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಕೂಡ ಇಡೀ ಪ್ರಪಂಚ ನೋಡ್ತಾ ಇರುತ್ತೆ. ಆಮೇಲೆ ಇನ್ಫ್ಯಾಕ್ಟ್ ಓಪನ್ ಆಗಿ ಇತ್ತೀಚೆಗೆ ಅಮೆರಿಕ ಹೇಳಿದ್ದು, ನಾವು ಚೀನಾದ ವಿಷಯದಲ್ಲಿ ಮಾಡಿದಾಗ ತಪ್ಪನ್ನು ಭಾರತದ ವಿಚಾರದಲ್ಲಿ ಮಾಡೋದಿಲ್ಲ, ಭಾರತ ಗಟ್ಟಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಅವರು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ FCRAಯನ್ನು ಈಗ ಎಲ್ಲಿ ಸಂಸತ್ನಲ್ಲಿ ಬರುತ್ತೆ ಅನ್ನೋದಕ್ಕೆ ಟ್ರಂಪ್ನ ಜೊತೆಗಾರರೇ ಅದಕ್ಕೆ ಟ್ವೀಟನ್ನು ಮಾಡಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಭಾರತ ಗಟ್ಟಿಯಾಗೋದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲದಷ್ಟು ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಜಿಯೋಪೊಲಿಟಿಕಲಿ ನೋಡಿದಾಗ, NRI ದೃಷ್ಟಿಕೋನದಿಂದ ನೋಡಿದಾಗ ಈ ಎಲ್ಲ ಚಾಲೆಂಜಸ್ಗಳನ್ನು ಒಂದು ಭಾರತ ಹೇಗೆ ನಾವು ಎದುರಿಸಬೇಕು? ಸರ್, ಭಾರತ ಎದುರಿಸಲಿಕ್ಕೆ ನಾವೊಂದು ದೂರದೃಷ್ಟಿ ನಾಯಕತ್ವ ಈಗ ಆಲ್ರೆಡಿ ಇದೆ. ಅದ್ರ ಬಗ್ಗೆ ನಾವು ಎರಡನೇ ಮಾತು ಹೇಳೋಂಗಿಲ್ಲ. ಡಿಪ್ಲೊಮೆಸೀಸ್ ತುಂಬ ಚೆನ್ನಾಗಿದೆ. ಮತ್ತು ವರ್ಲ್ಡ್ ವೈಡ್ ನಾವು ಏನಂತೀವಿ, ಬೈಲ್ಯಾಟ್ರಲ್ ರಿಲೇಷನ್ಶಿಪ್ ಎಲ್ಲ ದೇಶಗಳ ಜೊತೆ ಉತ್ತಮವಾದಂಥ ಬಾಂಧವ್ಯ ಇದೆ. ಇದ್ರ ಮಧ್ಯೆ ಏನಪ್ಪ ಅಂತ ಹೇಳಿದ್ರೆ ನಾವು ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ಪ್ರತಿಯೊಂದು ಮೂಮೆಂಟ್ ಸಣ್ಣ ಸೂಕ್ಷ್ಮವಾದಂಥ ವಿಚಾರಗಳಲ್ಲಿ, ಅದು ಧಾರ್ಮಿಕ ವಿಚಾರಗಳಿರ್ಬೋದು, ಅಥವಾ ನೀವು ಹೇಳಿದ ಪ್ರಾಂತ್ಯಗಳು, ಅಥವಾ ಏನು ಹೇಳ್ತಾರ ರಾಜಕೀಯ ಕಾರಣಗಳನ್ನ ಇಟ್ ಶುಡಂಟ್ ಬಿ ಪೊಲಿಟಿಸೈಸ್. ಅದರಲ್ಲಿ ರಾಜಕಾರಣವನ್ನು ಮಧ್ಯದಲ್ಲಿ ತರಲಿಲ್ಲ ಅಂದರೆ ಅದು ಆಟೋಮೆಟಿಕ್ ಆಗಿ ಆ ಎಲ್ಲ ಸಮಸ್ಯೆಗಳಿಗೆ ಪ್ರೊಸೆಸ್ ಅನ್ಸುತ್ತಲ್ವಾ. ಫಾರ್ ಎನಿಥಿಂಗ್ ಗ್ರೇಟ್ ಆ ಒಂದು ಚರ್ನ್ ಆಗಲೇಬೇಕು, ಆ ಫೈಟ್ ಆಗುತ್ತೆ, ಅದು ಆಗ್ತಾನೆ ಈ ಪೆಟ್ಟು ಬಿದ್ದಾಗೇನೆ ಶಿಲ್ಪ ಆಗುತ್ತೆ. ಹೌದು, ಇಂಪ್ರೂವೈಸ್ ಆಗುತ್ತೆ. ಮತ್ತು ನಾವೇಂತಾರಲ್ಲ, ತಪ್ಪಾದ್ಮೇಲೆ ನಾವು ತಿತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆಮೇಲೆ ನೀವು ಅಲ್ಲಿದ್ದಾಗ ಈ ಪಾಕಿಸ್ತಾನಿಗಳು ನಿಮ್ಮ ಜೊತೆಯಲ್ಲಿ ಮಾತಾಡಿರ್ತಾರೆ, ಅವರು ತಮ್ಮ ಭಾರತವನ್ನು ನೋಡಿದಾಗ ಭಾರತದ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ? ಇಲ್ಲ, ನಾನು ಫಸ್ಟು ನನ್ನ ಸೌದಿಯಲ್ಲಿ ಹೋಗೋಕ್ಕೆ ಮುಂಚೆ ಪಾಕಿಸ್ತಾನ ಅಂದರೆ ನನಗೊಂದು ಏನೊಂಥರ, ಪಾಕಿಸ್ತಾನೀಸ್ ಅಂದರೆ ನಮ್ಮ ಶತ್ರುಗಳು, ಆ ಒಂದು ಕಲ್ಪನೆನೇ ಇತ್ತು ನಮ್ಗೆ ಇನ್ನೂ. ಕೂಡ ಎಲ್ಲೋ ಫ್ಯಾಕ್ಟ್ ಕೂಡ. ಬಟ್ ಅಲ್ಲಿ ಹೋದ್ಮೇಲೆ ಅವ್ರ ಜೊತೆ ಬೆರೆತ ಮೇಲೆ ಅವರು ಸಹೋದ್ಯೋಗಿಗಳಿದ್ದಾರೆ. ಯಾರೋ ಒಂದಷ್ಟು ಜನ ವಿದೇಶದಲ್ಲಿ ಅವರು ನಮ್ಮ ಥರನೇ ಹೊಟ್ಟೆಪಾಡಿಗೆ ಅಥವಾ ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಬಂದಿರ್ತಾರೆ. ಅವ್ರಿಗೂ ನಮಗೂ ಏನೂ ದ್ವೇಷ ಇಲ್ಲ. ಬಾರ್ಡ್ರಲ್ಲಿ ನಮಗೇನಾದರೂ ಈಗೇನು, ಫಾರ್ ಎಕ್ಸಾಂಪಲ್, ಈಗ ನಾವು ಲಾಸ್ಟ್ ಟೀಮಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ನಲ್ಲಿ ನಾವು ಶೇಕ್ ಹ್ಯಾಂಡು ಮಾಡಲಿಲ್ಲ, ಕಪ್ ರೆಫ್ಯೂಸ್ ಮಾಡಿದ್ವಿ, ತೊಗೊಳ್ಳಿಲ್ಲ. ಅದ್ರ ಬಗ್ಗೆ ದೊಡ್ಡ ಒಂದು ಚರ್ಚೆನೇ ಆಯಿತು ಪಾಕಿಸ್ತಾನದ ಜೊತೆ. ಬಟ್ ಅದನ್ನು ನಾವು ಪೊಲಿಟಿಸೈಸ್ ಮಾಡದೆ ಒಂದು ಹೆಲ್ತಿ ಆರ್ಗ್ಯುಮೆಂಟ್ ಆಗಿ ತೊಗೊಂಡೋಗ್ಬೇಕಾಗತ್ತೆ. ವಿದೇಶದಲ್ಲಿರುವಾಗ ನಾವು ನಮ್ಮ ಒಂದು ಸುರಕ್ಷತೆ, ಹಾಗೆ ಅದು ನೆಕ್ಸ್ಟ್ ಲೆವೆಲ್ಗೆ ಎಸ್ಕಲೇಟ್ ಆಗದೆ ಇರೋ ಹಾಗೆ ಒಂದು ಜಾಣ್ಮೆ ಮತ್ತು ಡಿಪ್ಲೊಮ್ಯಾಟಿಕ್ ಆಗಿ ಇರಬೇಕಾಗತ್ತೆ. ಬಟ್ ಭಾರತದ ಆರ್ಥಿಕತೆ ಬೆಳವಣಿಗೆ ಬಗ್ಗೆ ಏನಾದ್ರು ಮಾತುಕತೆಗಳಾಗ್ತಾವ? ಇಲ್ಲ, ಅಷ್ಟು ಬುದ್ಧಿ ಅವ್ರಿಗಿದೆ ಅಂತ ಅನಿಸಲ್ಲ ನನಗೆ. ಅವರ ಆಲೋಚನೆಗಳೇ ಬೇರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.